ಅಯ್ಯೋ ಈ ಮನೆಗೆ ಎಷ್ಟು ವರ್ಷಿದ್ರು ಧೂಳೆ ನೋಡ ಎಷ್ಟು ಧೂಳು ಕುತ್ಕೊಂಡದೆ. ಏನಮ್ಮ ವಾ ಅಣ್ಣ ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿರೋದು ಒಂದು ಕಡೆ ಇರ್ಲಿ. ಎಲ್ಲಮ್ಮ ನಿನ್ನ ಹಳ್ಳಿನೋ? ಎಲ್ಲಿ ನಿನ್ನ ಹಳ್ಳಿನೋ? ಅವನಣ್ಣ ಒಳಗೆ ಅವನೇ. ಯಾರಮ್ಮ? ಓ ಸರ್ ನೀವಾ? ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ಒಂದು ಕಡೆ ಇರಲಿ. ಎಲ್ಲಮ್ಮ ನಿಮ್ಮ ಯಜಮಾನು 3 ತಿಂಗಳಷ್ಟರಲ್ಲಿ ಕೊಟ್ಬಿಡ್ತೀವಿ ಅಂತ 5 ಲಕ್ಷ ದುಡ್ಡು ಇಸ್ಕೊಂಬಂದ್ರಿ. 6 ತಿಂಗಳಾಯ್ತು, ಬಡ್ಡಿ ಎಲ್ಲ ಸೇರಿ 6 ಲಕ್ಷ ಆಗತ್ತೆ. ಅಲ್ಲ ಅಸಲಿ ಇದ್ರೆ ಇರಲಿ, ಬಡ್ಡಿನ ಕಟ್ಬೇಕು ತಾನೆ? ಬಡ್ಡಿ ಯಾಕಮ್ಮ ಕಟ್ತಾ ಇಲ್ಲ? ಹಾಂ ಏನಪ್ಪ ಪರ್ಮ, ಅವತ್ತೇನು ಹೇಳಿಸ್ಕೊಂಬಂದೆ? 3 ತಿಂಗಳಷ್ಟೇ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿಸ್ಕೊಂಬಂದಿಲ್ಲ. ಎಲ್ಲ ವಾಪಸ್ ಕೊಟ್ಟಿದ್ದು ನೀನು. ಹೋಗ್ಲಿ ಏನೋ ನೋಡ್ಕೊಳ್ಳಿ, ತಿಂಗಳನ್ನ ಬಡ್ಡಿ ಕಟ್ತಾವನೆ, ಹೋಗ್ಲಿ ಸುಮ್ಮನೆ ಇರೋಣ ಅಂತ ಅನ್ನೋಕೆ ತಿಂಗಳು ಬಡ್ಡಿನೂ ಕಟ್ತಾ ಇಲ್ಲ. ಏನು ಕೆಲಸ ಮಾಡ್ತಾ ಇರೋದು ನೀವು? ನಾನು ನಿಂಗೆ ದುಡ್ಡು ಕೊಟ್ಟಿದ್ವ ನಿನ್ನ ಮಕ್ಕ ನೋಡಿ ಎಲ್ಲ. ಮನೋಜ್ ಅವ್ರ ಆಫೀಸಾಗ ಕೆಲಸ ಮಾಡ್ತೀಯಲ್ಲ, ಅವ್ರ ತಾತನ ಆವತ್ತು ನಿಂಕ ನಮ್ಗೆ ಪರಿಚಯ. ಅವ್ರ ಮಕ್ಕ ನೋಡಿ ನಿನ್ನ ಕೆಲಸ ದುಡ್ಡು ಕೊಟ್ಟಿದ್ದು ನಾನು. ಇವತ್ತು ನೀನು ಅದನ್ನ ಉಳಿಸ್ಕೊಂಡಿದ್ದೀನಯ್ಯ. ಇವಾಗ ನಂಗೆ ದುಡ್ಡು ಬೇಕಂದ್ರೆ ಬೇಕು, ಫಸ್ಟ್ ದುಡ್ಡು ಕೊಡಬೇಕು. ಆಯ್ ಕೊಡ್ತಿರೋಗಪ್ಪ, ನಿನ್ನ ದುಡ್ಡನ್ನ ಹೊತ್ಕೊಂಡು ಹೋಗಲ್ಲ. ಏನು ಊರು ಬಿಟ್ಟು ಹೋಗ್ಬಿಡ್ತೀರಾ? ಹಾಂ ಅದೇ ನಾನು ಮಾತಾಡ್ತಾ ಇದೆಯಾ? ನೀನು ಸ್ವಲ್ಪ ಬ್ಯಾಮಿಸ್ಕೊಂಡಿರಮ್ಮ. ಮಾತಾಡಯ್ಯ, ಲೇ ಪರ್ಮ ಮಾತಾಡೋ. ಅವಾಗ ಈಸ್ಕೊಂಬರೋಗಿ ಚೆನ್ನಾಗಿತ್ತಲ್ಲ. ಏನು ಸಾರ್ ಅಂತ ಹಿಂದೆ ಮುಂದೆ ಸುತ್ತಬಿಟ್ಟೆ. ಈ ಬೆಕ್ಕು ಹೊಟ್ಟೆ ಅಷ್ಟಕ್ಕೆ ಸುತ್ತದಲ್ಲ ಮಿಯಾವ್ ಮಿಯಾವ್ ಅಂತ ಹಂಗೆ. ಇವಾಗ ಬಂದು ಕೇಳಿದ್ರೆ ಮಕ್ಕಳು ಸಿಂಡಿಸ್ಕೊಂಡು ನಿಂತ್ಕೊಂತೀರಾ. ಅಲ್ಲ ನಿಮ್ಮ ಕಷ್ಟ ಕಾಲಕ್ಕೆ ಆಗ್ತಿರಲ್ಲ, ನಾವು ಅದನ್ನ ಉಳಿಸ್ಕೊಬೇಕಲ್ಲ. ಹಾಂ ಇಲ್ಲ ಸರ್, ಇವಾಗೇನು ಅಸಲು ಕೊಡೋಕ್ಕಾಗಲ್ಲ, ನನಗೆ ಬಡ್ಡಿ ಕಟ್ತೀನಿ ಸರ್. 4 ತಿಂಗಳಾಯಿತು ಬಡ್ಡಿ ಕಟ್ಟಿ ನೀನು. ಒಂದೇ 1 ತಿಂಗಳೇ ಕಟ್ಟಿರೋದು. ಇನ್ಯಾವಾಗ ಕಟ್ತೀಯ ನೀನು? ಯಾವಾಗ ಕಟ್ತೀಯ ಬಡ್ಡಿ? ಅಯ್ಯೋ ನೀನು ಹೋಗಪ್ಪ, ಕಟ್ತಾನೆ ಅವನು. ಕಟ್ತಾನೆ ಹೋಗು, ನಿನ್ನ ದುಡ್ಡೇನು ಹೊತ್ಕೊಂಡು ಹೋಗಲ್ಲ. ಮೌ ಜಾಸ್ತಿ ಮಾತಾಡಿದೆ ಅಂದರೆ ಹುಡುಗರನ್ನ ಬಿಟ್ಟು ಮನೆಗಿನ ಸಾಮಾನೆಲ್ಲ ಎತ್ತು ಆಚೆಗೆ ಬಿಸಾಕ್ಸ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ನಿನ್ನ ಹತ್ರ ಎಲ್ಲ ವ್ಯವಹಾರ ಮಾಡಿರೋದು, ಅವನ ಹತ್ರ ವ್ಯವಹಾರ ಮಾಡಿರೋದು. ಸರ್ ಅಸಲಿ ಇವಾಗ ಕೊಡೋಕ್ಕಾಗಲ್ಲ, ನಾವು ಬಡ್ಡಿ ಕೊಡ್ತೀವಿ. 1 ತಿಂಗಳದ್ದು ಕೂಡ ಬಾಕಿ ಇಟ್ಕೊಂಡು ಕೊಡ್ದು ಬಡ್ಡಿ. ಎಲ್ಲ ತಿಂಗಳದ್ದು ಕೊಡಬೇಕು. ಯಾವಾಗ ತಂದು ಕೊಡ್ತೀರಾ ಬಡ್ಡಿ? 1 ವಾರ ಟೈಮ್ ಕೊಡಿ ಸರ್, ಬಡ್ಡಿ ದುಡ್ಡು ತಂದು ಕೊಡ್ತೀವಿ. 1 ವಾರ ಗಿರ ಎಲ್ಲ ಆಗಲ್ಲ. ನಾಳೆ ಬೆಳಗ್ಗೆ ನಂಗೆ ಬಡ್ಡಿ ದುಡ್ಡು ತಲುಪಿಸ್ಬೇಕು. ಇಲ್ಲ ನೀನು ಹಳ್ಳಿವನ್ ಅಂತ ಇದ್ದಲ್ಲ, ನಿಮ್ಮ ಹಳ್ಳಿ ಒಳಗೆ ಏನೋ ಜಮೀನೇನ ಇದ್ರೆ ಆ ಪೇಪರ್ಗೆ ತಂದು ನನ್ನ ಹತ್ರ ಕೊಡು. ಬಡ್ಡಿ ಕಡಿಮೆ ಮಾಡ್ಕೊತೀನಿ. ಅಸಲು ಹಂಗೆ ಇರ್ತೈತೆ, ಬಡ್ಡಿ ಕಡಿಮೆ ಬೀಳ್ತದೆ ನೋಡು. ಆಲೋಚನೆ ಮಾಡು. ಯಾವುದು ಇಲ್ಲ ನಿಮ್ಮ ಜಮೀನು? ಅಯ್ಯೋ ಅದಪ್ಪ, ಅದೇ ಜಮೀನು ಅದೇ, ಮನೆ ಅದೇ. ನೀನೇ ಗ್ಯಾಪ್ಸ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತೆ ನೋಡು. ಹಂಗಾದ್ರೆ ಇವಾಗ ಮನೆ ಪೇಪರ್ಗಳು ಜಮೀನು ಪೇಪರ್ಗಳು ತಂದಿಕ್ಕಿದ್ರೆ ಬಡ್ಡಿ ಕಮ್ಮಿ ಮಾಡ್ಕೊತೀಯಾ? ಹ್ಞೂ ಬಡ್ಡಿ ಕಮ್ಮಿ ಮಾಡ್ಕೊತೀನಿ. ಇವಾಗ ಕಟ್ಟಷ್ಟಿಲ್ಲ ನೀವು ಬಡ್ಡಿ. ಆಯ್ತು, ನಾಳೆ ಬೆಳಗ್ಗೆ ನನ್ನ ಹಳ್ಳಿನೂ ನನ್ನ ಮಗಳನ್ನ ಕಳಿಸ್ತೀನಿ ಹೋಗಪ್ಪ. ಪರ್ಮ, ನಾಳೆ 10 ಗಂಟೆ ಅಷ್ಟೊಳಗೆ ನನ್ನ ಬಡ್ಡಿ ದುಡ್ಡೆಲ್ಲ ಬಂದ್ಬಿಡ್ಬೇಕು. ನೀನು ಜಮೀನು ಪತ್ರನೋ ಮನೆ ಪತ್ರನೋ ತಂದು ನನ್ನ ಹತ್ರ ಇಕ್ಕಂಗಿದ್ರೆ ನೀನು ಇವಾಗ ಕಟ್ತಾ ಇರೋ ಬಡ್ಡಿ ಒಳಗೆ ಅರ್ಧ ಬಡ್ಡಿ ಕಟ್ ಮಾಡ್ಕೊತೀನಿ, ಸರಿನಾ? 10 ಗಂಟೆಗೆಲ್ಲ ಬಂದ್ಬಿಡ್ಬೇಕು. ಇವಾಗ ಕಟ್ಟಬೇಕಾಗಿರೋದು ಬಡ್ಡಿ ದುಡ್ಡು ಎಲ್ಲ ಕಟ್ಬಿಡ್ಬೇಕು. ಇನ್ನು ಮುಂದೆ ಕಟ್ಟಬೇಕಾಗಿರೋದಾಗ ಅರ್ಧ ದುಡ್ಡು ಕಟ್ ಮಾಡ್ಕೊತೀನಿ. ಅದು ನೀನು ಮನೆ ಪತ್ರಗಳು ತಂದು ನನ್ನ ಹತ್ರ ಇಕ್ಕಿದ್ರೆ ಮಾತ್ರ. ನೋಡ್ಕೊ, ಚೆನ್ನಾಗಿ ಜ್ಞಾಪಕ ಇಕ್ಕೋ. ಸರಿ ಸರ್, ಆಯಿತು. ಮನೆ ಪತ್ರ ಇಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಅದು ಇಲ್ಲಿಲ್ಲ, ಊರಲ್ಲಿರೋದು. ನಾನು ನಿಮ್ಮ ಬಡ್ಡಿ ದುಡ್ಡು ತಂದು ಕೊಡ್ತೀನಿ ಸರ್. ಸರಿ, ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ನಿಂದು ಬಡ್ಡಿ ದುಡ್ಡು ತಂದು ಕೊಡ್ಬೇಕು ನನಗೆ. ಸರಿ ಸರ್, ಆಯಿತು. ಪರಂ ಅದೇ ಕಂಗೆ ಕೂತ್ಕೊಂಡ್ರಿ. ಹೌದಾ? ಸಾಲ್ಗಾರ ಬಂದು ಮನೆ ಹತ್ರ ಎಷ್ಟು ಗಲಾಟೆ ಮಾಡ್ತಾವ್ರೆ. ಬೇಕಾಗಿತ್ತಾ ಈ ಶೋಕಿ ನಮಗೆ? ಹಾಂ ಬೇಕಾಗಿತ್ತಾ? ಬಾಡಿಗೆ ಮನೆಯಲ್ಲೇ ಒಂದು ಸ್ವಲ್ಪ ಇಟ್ಕೊಂಡು ಕಾಸು ಕೂಡ ಇಟ್ಕೊಂಡು ಮನೆ ಕಟ್ಟೋಣ ಅಂತಂದರೆ ನೀವು ನಿಮ್ಮ ಅಮ್ಮನ ಎದುರಾಡ್ಬಿಟ್ರಿ. ಹೋಗಿ ನೋಡ್ದೆ ನಮ್ಮ ಪರಿಸ್ಥಿತಿ ಹೆಂಗೈತೆ. ನಾಳೆ 10 ಗಂಟೆ ಅಷ್ಟರಲ್ಲಿ 2 ಲಕ್ಷ ರೂಪಾಯಿ ಬಡ್ಡಿ ಕಟ್ಟಬೇಕು. ಎಲ್ಲಿಂದ ತರಲಿ ನಾನು? ಯಾರನ್ನ ಕೇಳಲಿ? ಹಾಂ ಬರೋ ಸಂಬಳದಲ್ಲಿ ಅದು ಇದು ಮನೆ ಖರ್ಚು, ಮಿಕ್ಕಿದ ಬಡ್ಡಿ ದುಡ್ಡು. ವಾರಕ್ಕೊಂದು ದಿವಸ ನಿಂಗೂ ನಿಮ್ಮ ಅಮ್ಮನಿಗೂ ಮನೆ ಊಟ ಅಂತೂ ಇಳಿಯೋದೇ ಇಲ್ಲ. ಹೋಟ್ಲು ಊಟನೇ ಬೇಕು. ಅಯ್ಯೋ ಮುಚ್ಚಪ್ಪ ಬಾಯ್, ಮುಚ್ಚು ಸಾಕು. ಓಹೋ ಎಂತ ಮಾತು ಹೇಳ್ತಾ ಇದೀಯೋ? ಇವಾಗ ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ ಇರೋ ಮನೆ ಪೇಪರ್ಗೆ ಎತ್ಕೊಂಡ್ ಹೋಗು. ಎತ್ಕೊಳಗೆ ಇಕ್ಕಿ ಅಂತೆ, ಬಡ್ಡಿ ಕಮ್ಮಿ ಮಾಡ್ಕೊಂತೀನಿ ಅಂತ ಹೇಳಿದ್ನಿ ತಾನೇ ಇವಾಗ? ಅತ್ತೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇರ್ತೀರಾ? ಜಮೀನು ಮಾರ್ಬಿಟ್ಟೆ ನನ್ನನ್ನು ಓದಿಸಿದ್ದವರು. ಕಷ್ಟಪಟ್ಟು ಓದಿಸಿ ಒಂದು ದಿವ್ಸಕ್ಕೂ ನಮ್ಮ ಅಪ್ಪ ಅಮ್ಮನ ಕರೆದು ನಾನು ಒಂದು ಲೋಟ ಕಾಫಿ ಕೊಡಲಿಲ್ಲ, ಒಂದು ಊಟ ಹಾಕಲಿಲ್ಲ. ಇವಾಗ ಮನೆ ಪೇಪರ್ಗೆ ಕೊಡು ಅಂತ ಅಂದ್ಬಿಟ್ರೆ ಕೊಟ್ಬಿಡ್ತಾರೆ ನಮ್ಮಪ್ಪ. ಅಷ್ಟೇ, ನಮ್ಮ ಮೊಚ್ಚು ತಗೊಂಡು ಕತ್ತರಿಸಿ ಬಿಸಾಕ್ತಾರೆ. ನೀವು ಹೇಳ್ದಷ್ಟು ಈಸಿ ಅಲ್ಲ. ಪರಂ, ನಮ್ಮಮ್ಮ ಹೇಳ್ದಂಗೆ ಏನೋ ಒಂದು ಮಾಡಿ ಹೋಗಿಸ್ಕೊಂಬೋಗಿ ನಿಮ್ಮ ಅಪ್ಪ ಅಮ್ಮ ಹತ್ರ. ನಾವು ಬೇಕಾದರೆ ಸಾಲ ಎಲ್ಲ ತೀರಿಸಿದ್ಮೇಲೆ ವಾಪಸ್ ಇಸ್ಕೊಟ್ರೆ ಆಯಿತು. ಆಗಬೇಕಾಗಿರೋದೆ ನನಗೆ, ಇದೆಲ್ಲನೂ ಆಗಬೇಕಾಗಿರೋದೆ. ನಾನು ಆವತ್ತೇ ಹೇಳಿದೆ, ಬೇಡ ಅತ್ತೆ ಬೇಡ ಅಮ್ಮ,
ಇನ್ನೂ ಒಂದು ಸ್ವಲ್ಪ ದಿವಸ ಹೋಗಲಿ, ನಮ್ಮ ಖರ್ಚೆಲ್ಲ ಹೋಗಿ ಮಿಕ್ಕಿದ ದುಡ್ಡಲ್ಲಿ ಮನೆ ಕಟ್ಟೋಣ. ಮನೆ ಕಟ್ಟೋದೇನು ಅಷ್ಟೊಂದು ಸುಲಭ ಅಲ್ಲ ಅಂತ. ನನ್ನ ಮಾತು ಕೇಳ್ತೀರಾ? ಅಮ್ಮ ಮಗಳು ತಕ ಅಂತ ಕುಡಿದ್ಬಿಟ್ರಿ. ಇವಾಗ ಏನಾಗ್ತದೆ ನಮ್ಮ ಪರಿಸ್ಥಿತಿ? ಈ ಕಡೆ ನೆಮ್ಮದಿಯಾಗಿ ಊಟ ಮಾಡೋಂಗೂ ಇಲ್ಲ, ಈ ಕಡೆ ಸಾಲ ತೀರಂಗೂ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ ಪರಮ್, ಹೋಗಿ ಮನೆ ಪತ್ರ ಇಸ್ಕೊಂಬಂದು ಅವ್ರ ಹತ್ರ ಇಡೋಗಿ. ಮನೆ ಪತ್ರ ಅಷ್ಟು ಈಸಿಯಾಗಿ ಸಿಕ್ಕಲ್ಲ ನಿಮಗೆ ಅಮ್ಮ, ಅಷ್ಟು ಈಸಿಯಾಗಿ ಸಿಕ್ಕಲ್ಲ ಮನೆ ಪತ್ರ. ಅವ್ರಿಗೇನು ಬೆಲೆ ಕೊಟ್ಟಿದ್ದೀವಿ ಅಂತ ನಮಗೆ ಮನೆ ಪತ್ರ ಕೊಡ್ತಾರೆ ಅವರು? ಹಾಂ, ಅವ್ರಿಗೇನಕ್ಕಪ್ಪ ಮನೆ ಬಿದ್ದೋಗ ಮರಗಳವ್ರು. ಹೋಗಿ ಮನೆ ಪತ್ರ ಇಸ್ಕೊಂಬ ಹೋಗು. ಅತ್ತೆ ಸ್ವಲ್ಪ ಹೊತ್ತು ಬಾಯಿ ಮುಟ್ಕೊಂಡಿದ್ರೆ ಸರಿ. ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ್ರಿ. ನಿಮ್ಮಿಬ್ಬರು ಮಾತು ಕೇಳಿ ಇವತ್ತು ನಾನು ಬೀದಿಗೆ ಬಂದೆ. ಯಾಕೆ ಪರಮ್ ಏನೇನೋ ಮಾತಾಡ್ತಾ ಇದ್ದೀರಾ? ಸಿಟಿ ಒಳಗಿರೋಕ್ಕೆ ಒಂದು ನೆಲೆ ಆಯ್ತಲ್ಲ ಅಂತ ಖುಷಿ ಪಡಿ. ಏನು ಮೇಲೆ ಆಗಿರೋದು ನಿನ್ನ ತಲೆ? ಏನಾಗಿರೋದು? ಸಾಲಗಾರರೆಲ್ಲ ದಿನ ಬಂದು ಗಲಾಟೆ ಮಾಡಲಿ ಅಂತನಾ? ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೀನಿ. ಇನ್ನೊಬ್ಬನ ಸಾಲಗಾರನ ಫೋನ್ ಮಾಡಿ ತಲೆ ತಿಂತಾವನೆ. ಈ ಕಡೆ ಬಡ್ಡಿನೂ ಕಟ್ಟೋಕತ್ತ ಇಲ್ಲ, ಈ ಕಡೆ ಹಸ್ಲು ತೀರ್ಸೋಕತ್ತ ಇಲ್ಲ. ನನಗೆ ಆಗಬೇಕಾಗಿರೋದೆ ಬಿಡು, ಆಗಬೇಕಾಗಿರೋದೆ. ಅಯ್ಯೋ ನಿಮ್ಮ ಕತೆಗಳು 100 ಇರ್ಲಿನಪ್ಪ. ಗೌರಿ ಹಬ್ಬ ಬಂತು, ಬಟ್ಟೆಗಳು ತಗೊಂಬ ನಮ್ಗೆಲ್ಲನೂ. ನಿಮ್ಮ ಶೋಕಿಗೆ ನನಗೆ ಬರ್ತಾ ಇರೋ ಕಪ್ಪಕ್ಕೆ ಒಬ್ಬೊಬ್ರಿಗೂ ಕಪಾಳಕ್ಕೆ ಬರ್ಸ್ಬೇಕು ಅನಿಸ್ತೈತೆ. ಇಲ್ಲಿ ಬಡ್ಡಿ ಕಟ್ಟಕ್ಕೆ ಕಾಸಿಲ್ಲ ಅಂತ ಇದ್ರೆ ಈ ಅಮ್ಮನ ಹಬ್ಬಕ್ಕೆ ಬಟ್ಟೆ ಬೇರೆ ಅಂತೆ. ನಿನ್ನ ಮುಸುಡಿಗೆ ಅಷ್ಟು ಬೆಂಕಿಕ್ಕ. ಏನು ಪರಮ್ ನಮ್ಮಮ್ಮಗೆ ಆ ಥರ ಮಾತಾಡ್ತಾ ಇದೆಯಾ? ಹಾಂ, ಮುಚ್ಚಲ ಬಾಯ್ ಮುಚ್ಚೆ. ಗತಿ ಇಲ್ಲ ಅಂತಂದ್ರೆ ಶೋಕಿ ಮಾತ್ರ ಬೇಕು ಅಮ್ಮನಿಗೆ ಮಗಳಿಗೆ. ನಾವೇನು ನಿಮ್ಮ ಅಪ್ಪ ಅಮ್ಮನ ಥರ ಗತಿ ಇಲ್ದೋರಲ್ಲ. ಗತಿ ಇಲ್ದಿದ್ದಕ್ಕೆ ಇವಾಗ ಸಾಲಗಾರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇರೋದು. ನಿಮ್ಮಿಂದ ನನ್ನ ಜೀವನನೇ ಹಾಳಾಗೋಯ್ತು. ಕದ್ದು ಮುಚ್ಚಿ ಓಡಾಡೋದಾಗೋಯ್ತೆ ನಿಮ್ಮಿಂದ. ಆ ಸಾಲಗಾರರು ಎಲ್ಲಿಗೆ ಬರ್ತಾರೋ, ಯಾವಾಗ ಬರ್ತಾರೋ, ಏನು ಮಾತಾಡ್ತಾರೋ ಅನ್ನೋ ಭಯ ಕಾಡ್ತೈತೆ ನನಗೆ ಕ್ಷಣಕ್ಕೂ. ಥೂ, ನಂದು ಒಂದು ಜನ್ಮನ. ಲೇ ಯಾಕೆ ಅಮೂಲ್ಯ ನಿನ್ ಗಂಡ ಹಿಂಗಾಡ್ತಾವನೆ? ಹಾಂ, ಯಾಕೆ ಹಿಂಗಾಡ್ತಾವನೆ? ಹೆಂಗಾಡ್ತಾವ್ರೆ ನೋಡಿದ್ರಾ? ಸಾಲಗಾರ ಬಂದಿದ್ದು ಮನೆ ಹತ್ರ ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ 2 ಲಕ್ಷ ರೂಪಾಯಿ ಬಡ್ಡಿ ತಗೊಂಡೋಗಿ ಕೊಡಬೇಕು. ಎಲ್ಲಿಂದ ತಂದ್ಕೊಡ್ಲಿ? 2 ಲಕ್ಷ ಇದ್ರೆ ಕೊಟ್ರಿ ಎತ್ಕೊಂಡೋಗಿ ಕೊಡ್ತೀನಿ. ಹೆಂಗೂ ಆಡಲ್ಲ, ಸುಮ್ಮನೆ ಇರ್ತೀನಿ. ಪರಮ್ ಆಗಿದ್ದಾಗೋಯ್ತು, ಸಿಟ್ಟು ಮಾಡ್ಕೊಂಬಿಡೋದು, ಸುಮ್ಮನೆ ಇರು. ಏನೋ ಒಂದು ದಾರಿ ಸಿಗುತ್ತೆ. ಇಲ್ಲ ಮನೋಜ್ ಸರ್ನಾದ್ರೂ ಕೇಳೋಣ. ಮನೋಜ್ ಸರ್ಗೆ ಮದುವೆ ಫಿಕ್ಸ್ ಆಗಿದೆ. ಅವ್ರದ್ದೇ 100 ಖರ್ಚಿತ್ತೈತೆ. ನಾವಾಗ ಅವ್ರನ್ನ ಕೇಳಿದ್ರೆ ಅವ್ರೇನೋ ಕೊಡ್ತಾರೆ ಅನ್ಕೋ. ನಮ್ಗೆ ಈಸ್ಕೊಳಕ್ಕಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಅವ್ರ ಮನೇಲಿ ಮದುವೆ ಇಟ್ಕೊಂಡು ನಾವು ಅವ್ರನ್ನ ದುಡ್ಡು ಕೇಳೋಕ್ಕಾಗುತ್ತಾ? ಹಾಂ, ಮನೆ ಕಟ್ಟಕ್ಕಂತ ಆಫೀಸಿಂದ ಲೋನ್ ತೊಗೊಂಡಿದ್ದೀವಿ ತಾನೆ? ಇನ್ನೂ ಕಟ್ಟೇ ಇಲ್ಲ 1 ರೂಪಾಯಿ ಸಹ. ಆದರೂ ಅವ್ರೇನಾದರೂ ಕೇಳಿದ್ರಾ? ಅದನ್ನ ಉಳಿಸ್ಕೊಬೇಕು ನಾವು. ಹೋಗ್ಲಿ ಸುಮ್ಮನೆ ಇರು, ಬೇಜಾರು ಮಾಡ್ಕೊಂಬಿಡೋದು, ಸುಮ್ಮನೆ ಇರು. ಏನೋ ಒಂದು ದಾರಿ ಸಿಗುತ್ತೆ. ಏನು ದಾರಿ ಸಿಗುತ್ತೆ? ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಬೇಕಷ್ಟೇ ನಾನು, ನಿನ್ನಿಂದ ನಿಮ್ಮ ಅಮ್ಮನಿಂದ. ಹಂಗೆಲ್ಲ ಮಾತಾಡೋದು, ಸುಮ್ಮನೆ ಇರು ಪರಮ್. ನಮ್ಮ ಮನ್ಸಿಗೆ ಬೇಜಾರಾಗುತ್ತೆ. ಏನೋ ಆಗಿದ್ದಾಗೋಯ್ತು. ಯಾರಿಗೆ ಗೊತ್ತು ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ? ನನಗೆ ಗೊತ್ತಿತ್ತಲ್ಲ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ. ಯಾಕಂದರೆ ಎತ್ತ ಅಪ್ಪ ಅಮ್ಮನಿಗೆ ಮೋಸ ಮಾಡಿ ಇಲ್ಲಿ ಬಂದು ನಾನು ಈ ಜೀವನ ನಡೆಸ್ತೀನಿ ಅಂತಂದರೆ ದೇವರನ್ನು ಕಣ್ಮುಚ್ಕೊಂಡಿರ್ತಾನ? ಹಾಂ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಸಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದನ್ನೊಂದನ್ನು ನೆನಪು ಮಾಡ್ಕೊಂಡೆ ನಿಮ್ಮ ಜೊತೆ ಖುಷಿಯಾಗಿದ್ನಲ್ಲ, ಅದು ನಂದು ತಪ್ಪು. ನಮ್ಮಪ್ಪ ಅವತ್ತು ಮನೆ ಒಳಗಡೆ ಬಂದು ಕೂತ್ಕೊಂತೀನಪ್ಪ ಅಂತಂದರೆ ಕೂತ್ಕೊಂಬೇಡಪ್ಪ ಅಂತ ಹೇಳೋದು ಪಾಪಿ ನಾನು. ಇವಾಗ ಅವ್ರ ವಿಷಯ ಎಲ್ಲ ಯಾಕೆ? ಹಾಂ, ಅವರಿಂದ ಏನಾದರೂ ನಮ್ಗೆ ಸಹಾಯ ಆಗುತ್ತಾ? ಅವ್ರ ವಿಷಯ ಬಿಟ್ಬಿಡು. ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನಾವು ಮಾಡ್ಕೊಳ್ಳೋಣ. ಅವ್ರ ವಿಷಯ ಬೇಕಾಗಿಲ್ಲ ನಮಗೆ. ಓ ಏನೇ ಪವಿ ಅಣ್ಣ? ಪವಿ ಯಾಕಮ್ಮ? ಅಪ್ಪನ ಅಮ್ಮನೆಲ್ಲ ಹುಷಾರಾಗವ್ರೆ ತಾನೆ? ಹ್ಞೂ ಅಣ್ಣ, ಅಪ್ಪನ ಅಮ್ಮನೆಲ್ಲ ಹುಷಾರಾಗವ್ರೆ. ಬಮ್ಮ ಬಾ, ಕೂತ್ಕೋ ಬಾ. ಪರವಾಗಿಲ್ಲ ಅಣ್ಣ, ನಿಂತ್ಕೊಂಡೆ ಮಾತಾಡ್ತೀನಿ. ಏನೇ ಪವಿ ಬಂದಿದ್ದ ಸಮಾಚಾರ? ಹಾಂ, ಪವಿ ಕೂತ್ಕೋ ಬಮ್ಮ. ಪರವಾಗಿಲ್ಲ ಅಂತ ಹೇಳಿದ್ಲಲ್ಲ ಅವಳು. ಬಿಡು, ನೀನೇನು ಕೂತ್ಕೊಂತೀಯ? ಏನು ಪವಿ ಬಂದಿದ್ದು? ಅತ್ತಿಗೆ ಅದು ನಂಗೆ ಮದುವೆ ಫಿಕ್ಸ್ ಆಗೈತೆ ಅತ್ತಿಗೆ. ವಾ, ಇವಾಗೇ ನಮಗೆ ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟೈತೆ. ನೀನು ಮದುವೆ ಬೇರೆನಾ? ಹಾಂ, ನಿಮ್ಮ ಅಪ್ಪನ ಹೇಳಿ ಕಳಿಸಿದ್ನಾ ಹೋಗಿ ಮಣ್ಣ ಹತ್ರ ದುಡ್ಡು ಇಸ್ಕೊಂಬ ಅಂತ? ಹಾಂ, ಅದಕ್ಕೆ ಬಂದಿದ್ದೇನೆ ದುಡ್ಡು ಇಸ್ಕೊಳಕ್ಕೆ? ಹಂಗೇನ ಬಂದಿದ್ರೆ ಹಂಗಿಂದ ಹಂಗೆ ಓದ್ತಾ ಇರು. ನಮ್ಮನೆಗೆ ದುಡ್ಡು ಇಲ್ಲ, 1 ರೂಪಾಯಿ ಕಾಸು ಇಲ್ಲ, ಯಾವುದೂ ಇಲ್ಲ. ನಮ್ಮ ಕೈ ಹೇಳಿ ಬಾದಿಗಳು. ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಮ್ಮ ಅಣ್ಣಂಗೆ ಈ ವಿಷಯ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳಕ್ಕೆ ಬಂದೆ. ನಿಮ್ಮ ಹತ್ರ ದುಡ್ಡು ಒಡವೆಗೆ ಏನು ಬಂದಿಲ್ಲ ಅತ್ತೆ ನಾನು. ಹೌದಾ ಪವಿ? ಅಮ್ಮನೂ ಅಪ್ಪ ನನ್ನ ಹತ್ರ ಈ ವಿಷಯ ಹೇಳೇ ಇಲ್ಲ. ಹ್ಞೂ ಅಣ್ಣ, ಹೇಳಿಲ್ಲ ನಿನ್ನ ಹತ್ರ. ನೀನ್ಯಾಕೆ ಬಂದಿದ್ಯಾ ನಮ್ಗೆ ಹೇಳಕ್ಕೆ? ಹಾಂ, ನೀನ್ಯಾಕೆ ಬಂದಿದ್ಯಾ? ಏನಾರ ಒಂದು ಸೀರೆ ಗಿರೆ ತಗೊಡ್ತೀರೇನೋ ಅಂತ ಬಂದವಳೆ. ಅದಕ್ಕೆ ಅಣ್ಣ, ಯಾಕಂತಂದರೆ ಹೇಳಕ್ಕೆ ಬಂದಿರೋದು, ನಿಮ್ಮನ್ನು ಮದುವೆ ಕರಿತಾ ಇಲ್ಲ ನಾವು. ಅದಕ್ಕೆ ಯಾರಾದರೂ ಬೇರೆಯವರು ನಿಮ್ಮ ತಂಗಿಗೆ ಮದುವೆ ಆಯಿತು ಅಂತ ಹೇಳಿದ್ರೆ ಆಮೇಲೆ ನೀವು ಮನ್ಸಿಗೆ ಬೇಜಾರು ಮಾಡ್ಕೊತೀರೇನೋ, ಏನು ಒಂದು ಮಾತನ್ನು ಹೇಳಿಲ್ಲ ಅಂತ. ಅದಕ್ಕೆ ನನಗೆ ಮದುವೆ ಅಂತ ತಿಳಿಸ್ಬಿಟ್ಟು ಹೋಗಿ ಬಂದೆ. ಪವಿ ಯಾಕೆ ಪವಿ ಹಿಂಗೆ ಹೇಳ್ತಾ ಇದೆಯಾ? ನಮ್ಮನ್ನು ಯಾಕೆ ಮದುವೆ ಕರೆಯಲ್ಲ? ಏನೋ ನನಗೆ ಗೊತ್ತಿಲ್ಲ ಅಣ್ಣ. ಅಪ್ಪ ಅಮ್ಮನಿಬ್ರು ಮಾತಾಡ್ಕೊತಾ ಇದ್ರು ನಿಮ್ಮನ್ನು ಮದುವೆ ಕರಿಬಾರ್ದು ಅಂತ. ಅಯ್ಯೋ ಒಳ್ಳೆ ಕೆಲಸ ಮಾಡಿದ್ರು, ಹೋಗು. ಅಷ್ಟೇ ಮಿಕ್ಕಂತು 100-500 ಮುಯ್ಯಿ ಹಾಕ್ಬೇಕಾಗಿತ್ತು. ಅದು ಮಿಕ್ಕಂತು. ಹೋಗು, ಕೂಗಿದ್ರೆ ಕೆಟ್ಟ. ಯಾವ ಊರಿಗೆ ಕೊಟ್ಟಿರೋದು ಪವಿ? ಇಲ್ಲೇ ಅದಕ್ಕೆ ಬೆಂಗಳೂರಿಗೆ. ಏನು ಕೆಲಸ ಮಾಡ್ತಾನೆ ಹುಡುಗನು?
ಇನ್ನೇನು ಕೆಲಸ ಮಾಡ್ತಾ ಇರ್ತಾನೆ? ಅಲ್ಲ ಇಲ್ಲ ತರಕಾರಿಗಳು ಹಣ್ಣುಗಳು ಮಾರ್ಕೊಂಡಿರ್ತಾನೆ. ಇಲ್ಲ ಅಂತಂದ್ರೆ ಈ ಅಮ್ಮನ ಮುಸುಡಿಕೇನು ದೊಡ್ಡ ಸಾವುಕಾರನ್ ಬರ್ತಾನ? ಅವರ ಜಾಸ್ತಿ ದೊಡ್ಡ ಶ್ರೀಮಂತರತ್ತಿಗೆ, ಶ್ರೀಮಂತರವರು ತುಂಬಾನೇ. ಓಹೋ, ಎಷ್ಟು ಶ್ರೀಮಂತರು? ಅಂಬಾನಿಯವ್ರಿಗಿಂತಲೂ ಶ್ರೀಮಂತರ? ಅತ್ತಿಗೆ ನೀನೇ ತಾನೇ ಹೇಳಿದ್ದು ಶ್ರೀಮಂತರು ಅಂತ.